ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಬಹುತೇಕ ಪೆಟ್ರೋಲ್ ಬಂಕುಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಜನ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಹೌದು, ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ಭೀತಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬಂಕ್ಗೆ ಜನ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಟ್ರ್ಯಾಕ್ಟರ್, ಟೆಂಪೋ, ಬೈಕ್ನಲ್ಲಿ ಜನ ಕ್ಯಾನನ್ನು ತಗೊಂಡು ಬಂದಿದ್ದಾರೆ. ಬೆಳಗ್ಗೆಯಿಂದ ಈವರೆಗೂ ಕೂಡ ಕ್ಯೂ ನಿಂತಿದೆ. ಕ್ಯೂ ಕರಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯದ ಬಹುತೇಕ ಕಡೆಗಳಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿಯೇ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳಿ ಕೇಳಿ ಮುಂಗಾರ ಆರಂಭ ಆಗ್ತಾ ಇದೆ. ಬಿತ್ತನೆಯ ಕಾರ್ಯವನ್ನು ಚುರುಕುಗೊಳಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗಳಿಗೆ, ಟಿಲ್ಲರ್ಗಳಿಗೆ, ಮಷಿನ್ಗಳಿಗೆ ಡೀಸೆಲ್ ಬೇಕಾಗುತ್ತೆ. ಡೀಸೆಲ್ ಸಿಗ್ತಾ ಇಲ್ಲ ಸಫಿಷಿಯೆಂಟ್ ಆಗಿ. ಮತ್ತೊಂದು ಕಡೆ ಕಂಪನಿಗಳಿಂದಲೂ ಕೂಡ ಲಿಮಿಟೆಡ್ನಲ್ಲಿ ಬಂಕುಗಳಿಗೆ ಪೆಟ್ರೋಲ್ ಸಪ್ಲೈ ಆಗ್ತಾ ಇದೆ, ಡೀಸೆಲ್ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಗದಗದ ಲಕ್ಷ್ಮೇಶ್ವರದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಜನ ಕ್ಯಾನನ್ನು ಹಿಡ್ಕೊಂಡು ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಒಂದು ಕ್ಯಾನ್ ಡೀಸೆಲನ್ನು ತಗೊಂಡು ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ ಡೀಸೆಲನ್ನು ತೆಗೆದುಕೊಂಡು ಹೋಗೋದಕ್ಕೆ. ಈ ಮೂಲಕ ರಾಜ್ಯದ ಬಹುತೇಕ ಕಡೆಗಳಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಪೆಟ್ರೋಲ್ ಡೀಸೆಲ್ನ ಅಭಾವ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ರಾಜ್ಯದ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ಥಿತಿ ಈಗ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಗದಗದ ಪ್ರಮುಖ 4 ಪೆಟ್ರೋಲ್ ಬಂಕುಗಳೇ ಬಂದ್ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ್ಮೇಶ್ವರ ಪಟ್ಟಣದ ಬಳಿ 2 ಬಂಕು ಕ್ಲೋಸ್ ಆಗಿದೆ. ಗ್ರಾಹಕರಿಗೆ ಪೆಟ್ರೋಲ್, ಡೀಸೆಲ್ ನೋ ಸ್ಟಾಕ್, ಬರ್ತಾ ಇಲ್ಲ. ಹುಬ್ಬಳ್ಳಿ ಡಿಪೋದಿಂದ ಬರಬೇಕಾದಂತಹ ಸ್ಟಾಕೇ ಬರ್ತಿಲ್ವಂತೆ. ಮುಂಗಡ ಹಣವನ್ನು ಕೊಟ್ಟರೂ ಕೂಡ ಪೆಟ್ರೋಲ್, ಡೀಸೆಲ್ ಸಿಗದೇ ಇರುವಂತಹ ಪರಿಸ್ಥಿತಿ. 3 ದಿನದಿಂದ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಹಾಗಾಗಿ ಬಂದಂತಹ ಗ್ರಾಹಕರು, ಬಂದಂತಹ ರೈತರು ವಾಪಸ್ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಬಂಕುಗಳಿಗೆ ಹೋಗ್ತಾ ಇದ್ದಾರೆ. ಬಹುತೇಕ ಬಂಕುಗಳಲ್ಲಿ ಗದಗದಲ್ಲಿ ಇದೇ ರೀತಿ ಜನಜಂಗುಳಿ ನಿರ್ಮಾಣವಾಗಿದೆ. ಗದಗ್ನಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವದ ಮತ್ತೊಂದು ಬಂಕಿನಲ್ಲಿ ಬಂದಿದ್ವಿ. ಇಲ್ಲಿ ಪಬ್ಲಿಕ್ ಟಿವಿ ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ಯಾವ ಸ್ಥಿತಿ ಒಳಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇರ್ಬೋದು. ನಾವೀಗ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಬಳಿ ಇದ್ವಿ. ಇಲ್ಲೂ ಕೂಡ ಈ ಬಂಕು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ. ಇದು ಕೂಡ ಪ್ರತಿನಿತ್ಯ ಸಾವಿರಾರು ವಾಹನಗಳು ಬಂದು ಇಲ್ಲಿ ಸಾವಿರಾರು ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಈ ಬಂಕು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಗ್ರಾಹಕರು ಕೂಡ ಒಂದು ಕಡೆ ಪರದಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು ಲಕ್ಷ್ಮೇಶ್ವರ ಭಾಗದಲ್ಲಿ ಅಲ್ಲೂ ಕೂಡ ಒಂದು ರೀತಿ ಪೆಟ್ರೋಲ್ ಹಾಗೂ ಡೀಸೆಲ್ನ ಅಭಾವ ಎದುರಾಗಿದ್ದು, ಏನು 1-2 ಬಂಕ್ಗಳು ಯಾವ ಆರಂಭವಾಗಿರ್ತವೆ ಆ ಒಂದು ಬಂಕಿನಲ್ಲಿ ಜನರು ಮುಗಿ ಬೀಳ್ತಾ ಇರುವಂಥದ್ದು. ಅದು ವಾಹನಗಳಾಗಿರ್ಬೋದು, ಜೊತೆಗೆ ಒಂದು ಕ್ಯಾನ್ಗಳು, ಬ್ಯಾರಲ್ಗಳ ಮೂಲಕ ಅನೇಕ ಜನರು ಬಂದು ಆ ಒಂದು ಸರದಿ ಸಾಲಿನಲ್ಲಿ ನಿಂತು ತುಂಬಿಕೊಂಡು ಹೋಗುವಂಥದ್ದು ಕೂಡ ಲಕ್ಷ್ಮೇಶ್ವರ ಭಾಗದಲ್ಲಿ ಈಗ ಒಂದು ರೀತಿ ಕಾಮನ್ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಕಡೆ ಮಳೆ ಆಗಿದೆ, ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗ್ತಾ ಇಲ್ಲ. ಬಹುತೇಕ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹದ್ದನ್ನು ನಾಮಫಲಕ ಹಾಕ್ತಾ ಇದ್ದಾರೆ. ಇಂತಹ ಈ ಒಂದು ಘಟನೆಯಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಈಗ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂಥ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಅವಶ್ಯಕತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗದೇ ಇರೋದಕ್ಕೆ ರೈತರು ಕೂಡ ಈಗ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಇದು ಹೀಗೆ ಗದಗ ಜಿಲ್ಲೆಯ ಬಹುತೇಕ ಸುಮಾರು 10 ಕಡೆಗಳಲ್ಲಿ, ಅಂದರೆ ಲಕ್ಷ್ಮೇಶ್ವರ ಆಗಿರ್ಬೋದು, ನರಗುಂದ, ರೋಣ, ಗಜೇಂದ್ರಗಡ, ಹೀಗೆ ಅನೇಕ ಭಾಗಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ಗಳು ಸಿಗ್ತಾ ಇಲ್ಲ. ಇದರಿಂದ ರೈತರು ಕೂಡ ಸಾಕಷ್ಟು ತೊಂದರೆಗಳಾಗಿದೆ. ಇಲ್ಲಿ ರೈತರು ಕೂಡ ನಮ್ಮ ಜೊತೆಗಿದ್ರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಬಹುತೇಕ ಈಗ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗ್ತಾ ಇಲ್ಲ. ಒಂದು ಕಡೆ ಮಳೆ ಆಗಿದೆ, ರೈತರು ಕೃಷಿ ಚಟುವಟಿಕೆಗಳು ತೊಡಗಬೇಕು, ಅವ್ರಿಗೂ ಕೂಡ ಸಿಗ್ತಲ್ಲ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಭಾಳ ತೊಂದರೆ ಆಗೈತೆ ಸರ್ ರೈತರಿಗೆ. ಡೀಸೆಲು ಪೆಟ್ರೋಲಿಂದ ಬಂಕರ್ ಭಾಳ ತೊಂದರೆ ಆಗ್ಬಿಟ್ಟೈತಿ. ಏನು ಸರ್ಕಾರ ಅದಕ್ಕೆ ಸ್ಪಂದನ ಮಾಡಾಕ್ತಾ ಇರಲಿಲ್ಲ. ಅದಕ್ಕೆ ಏನು ಅನ್ನೋದು ಗೌರ್ಮೆಂಟ್ ಭಾಳ ಟಾರ್ಚರ್ ಮಾಡಾಕತ್ತೈತೆ ರೀ. ಈಗ ಕೃಷಿ ಚಟುವಟಿಕೆ ಎತ್ತಿಲ್ಲ, ಏನಿಲ್ಲ ಬಹುತೇಕ. ಹ್ಞೂ ರೀ, ಬರೀ ಎಲ್ಲ ಟ್ಯಾಕ್ಟ್ರಿ, ಎಲ್ಲ ಗಾಡಿಗೆ ಡೀಸೆಲ್ ಇಲ್ಲ ಅಂದ್ರೆ ಮೊಯ್ದ್ರಿ ಆ ಕಾಮತ್ ಬಂದು ಎಲ್ಲ. ಸರಿ. ಒಕ್ಕಲ್ತನ
ತೆಗೆದುಬಿಟ್ರೆ ಬಹುತೇಕ ಜನ. ಯಾವ ಸರ ಎತ್ತುಗಳಂಕಾರ ಇಲ್ರಿ, ಎಲ್ಲ ಗಾಡಿಗೆ. ಈಗ ಅದ್ರ ಮ್ಯಾಗ ರೈತರದ್ದು ಬಾಳೆವು ಇದು ನೋಡಿದ್ರೆ ಎಷ್ಟು ತೊಂದರೆ ಆಗೈತಿ. ಈಗ ಮಳೆ ಆಗೈತಿ, ಬಿತ್ತನೆ ಮಾಡ್ಬೇಕಂದ್ರೆ ಇಲ್ಲ, ಅಷ್ಟು ಸಮಸ್ಯೆ ಆಗೈತೆ ನೋಡ್ರಿ ಸರ. ಇದು ಇಲ್ಲಿ ರೈತರು ಹೇಳುವಂಥದ್ದು. ಈಗ ಮಳೆ ಆಗಿದೆ, ನಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತಂದರೆ ನಮಗೆ ಡೀಸೆಲ್ ಹಾಗೂ ಪೆಟ್ರೋಲ್ ಸಿಗ್ತಾ ಇಲ್ಲ. ಈಗ ಎತ್ತುಗಳ ಮೂಲಕ ಕೃಷಿ ಚಟುವಟಿಕೆ ಬಹುತೇಕ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಈಗ ಯಂತ್ರಗಳನ್ನು ಅವಲಂಬಿತರಾಗಿದ್ದಾರೆ. ಹಾಗಾಗಿ ರೈತರಿಗೆ ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ರೈತರ ಮಾತುಗಳು. ಹೀಗೆ ಗದಗ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಪೆಟ್ರೋಲ್ನ ಅಭಾವದಿಂದ ಸಾರ್ವಜನಿಕರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ಎಲ್ಲೆಡೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.